ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಈ ಸೋಷಲ್ ಮೀಡಿಯಾದಲ್ಲಿ ಮೊದಲಿನಿಂದಾನು ಯಾರೇ ತಪ್ಪು ಮಾಡಲಿ, ಯಾರೋ ತಪ್ಪು ಮಾಡಿದ್ರು ಅಂತಲೇ ಇಟ್ಕೊಳ್ಳಿ, ಅವರ ಫ್ಯಾಮಿಲಿನ ಎಳಿತಿರೋದು. ಈಗ ನಾನು ಮಾಡಿದ ತಪ್ಪಿಗೆ ನನ್ನ ಫ್ಯಾಮಿಲಿನ ತಗೊಂಬರೋದು, ಇನ್ಯಾರನ್ನೋ ಹೇಳ್ತಿರೋದು, ಇನ್ನೊಬ್ಬರ ಬಗ್ಗೆ ಇಲ್ಲಿದ್ದೆಲ್ಲ ಮಾತಾಡೋದು, ಕಮೆಂಟ್ ಮಾಡೋದು, ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡೋದು, ಇದೆಲ್ಲ ಮುಂಚೆಯಿಂದ ಕೂಡ ಇದೆ. ಇದನ್ನು ಮಾಡಬೇಡಿ ಅಂತ ನಾವು ಕೂಡ ಸಾಕಷ್ಟು ಸಲ ಹೇಳಿದರೂ ಕೂಡ ಇದ್ರ ಬಗ್ಗೆ ಯಾರೂ ಕೂಡ ಗಮನವನ್ನು ಕೊಡ್ತಾ ಇರಲಿಲ್ಲ. ಎಲ್ಲರೂ ಕೂಡ ಮುಖ ತೋರಿಸಿ ಮಾತನಾಡೋದಕ್ಕೆ ಧೈರ್ಯ ಇಲ್ಲದೇ ಇರುವಂತಹ ಕೆಲವು ಕಿಡಿಗೇಡಿಗಳು ಈ ಕೆಲಸಗಳನ್ನು ಮಾಡ್ತಾಯಿದ್ರು. ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಬಾಯಿಗೆ ಬಂದಂಗೆ ಕಮೆಂಟ್ ಹಾಕ್ಕೊಂಡು ಇದನ್ನು ಸಾಕಷ್ಟು ಬಾರಿ ದರ್ಶನ್ ಅವರ ಕೆಲವು ಅಭಿಮಾನಿಗಳು ಸಹ ಮಾಡಿದ್ದು ಉಂಟು. ಎಲ್ಲ ಅಭಿಮಾನಿಗಳಲ್ಲ. ದರ್ಶನ್ ಅವರ ಅಭಿಮಾನಿಗಳಲ್ಲಿ ತುಂಬ ಮೆಚೂರ್ ಇರುವ ಅಭಿಮಾನಿಗಳನ್ನು ನಾನು ಮೀಟ್ ಮಾಡಿದ್ದೀನಿ, ಅವರನ್ನು ಮಾತಾಡಿಸಿದ್ದೀನಿ. ಅವರ ಮಾತುಗಳನ್ನು ಕೇಳಿದಾಗ ನಿಜವಾಗ್ಲೂ ಇದಪ್ಪ ಅಭಿಮಾನ ಅಂತ ನನಗೂ ಕೂಡ ಅನ್ನಿಸಿದ್ದು ಉಂಟು. ಬಹಳ ಸಲ ಇದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಆದರೆ ಇನ್ನೂ ಕೆಲವು, ಅದೇ ಹೇಳಿದ್ನಲ್ಲ, ಮುಖ ತೋರಿಸದೆ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಮಾಡ್ತಾ ಇದ್ದಂತಹ ಅಭಿಮಾನಿಗಳಿದ್ದಾರಲ್ಲ, ಅವರಿಗೆ ಇವತ್ತು ನಟ ದರ್ಶನ್ ಅವರ ಪುತ್ರ ವಿನೀಶ್ ದರ್ಶನ್ ಒಂದು ಸಂದೇಶವನ್ನೇ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ವಿನೀಶ್ ದರ್ಶನ್ ಇವತ್ತು ಮಾಡಿರುವಂತಹ ಆ ಪೋಸ್ಟು ಈ ತರಹದ ಕೆಲವು ದುಷ್ಟ ಅಭಿಮಾನಿಗಳಿಗೆ ನೇರವಾದಂತಹ ಸಂದೇಶ. ಏನದು ಸಂದೇಶ, ಏನು ಕೊಟ್ಟಿದ್ದಾರೆ ವಿನೀಶ್ ದರ್ಶನ್ ಅವರು, ಅದನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ವಿನೀಶ್ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಅವರಿಗೆ ಯಾವುದೇ ತರಹದ ಬ್ಲೂಟಿಕ್ ಇಲ್ಲ. 68ರಿಂದ 69,000 ನಡುವೆ 68.3K ಫಾಲೋವರ್ಸ್ ಇದ್ದಾರೆ. ಒಂದು 84 ಪೋಸ್ಟ್ ಮಾಡಿದ್ದಾರೆ. ಫಾಲೋಯಿಂಗಲ್ಲಿ ಒಂದು 3,068 ಜನನ ಅವ್ರು ಫಾಲೋ ಮಾಡ್ತಿದ್ದಾರೆ. ಬ್ಲೂಟಿಕ್ ಇಲ್ಲ. ಇದು ಕೂಡ ಅವರೇನು ದರ್ಶನ್ ಅವರ ಪುತ್ರ ವಿನೀಶ್ ಮಾಡ್ತಾ ಇಲ್ಲ, ಇದು ಅವ್ರ ಅಫಿಷಿಯಲ್ ಅಕೌಂಟ್ ಅಲ್ಲ ಅಂತ ವಾದ ಮಾಡೋರು ಕೂಡ ಇರ್ಬೋದೇನೋ. ಆದರೆ ಇದು ಅವರದ್ದೇ ಅಕೌಂಟ್ ಅಂತ ನಾನು ಕನ್ಫರ್ಮ್ ಮಾಡೋದಕ್ಕೆ ಒಂದು ಮಾರ್ಗ ಏನಪ್ಪ ಅಂತಂದರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಏನು ಕರಿತಾ ಇದ್ವಿ ನಾವು, ಅವರ ಇನ್ಸ್ಟಾಗ್ರಾಮ್ನ ಅಕೌಂಟ್ನ ಮೂಲಕ ಈ ಅಕೌಂಟ್ನ ಫಾಲೋ ಮಾಡ್ತಾ ಇದ್ದಾರೆ. ವಿನೀಶ್ ದರ್ಶನ್ 4 ಎನ್ನುವ ಅಕೌಂಟನ್ನು ಫಾಲೋ ಮಾಡ್ತಿದ್ದಾರೆ. ದರ್ಶನ್ ಅವರು ಒಟ್ಟಾರೆ ಫಾಲೋ ಮಾಡ್ತಿರೋರನ್ನ ನೋಡೋದಾದರೆ ನಾವು ಅಭಿಷೇಕ್ ಅಂಬರೀಷ್, ಅವಿವಾ ಬಿದ್ದಪ್ಪ, ವಿನೀಶ್ ದರ್ಶನ್ 4, ಡಿ ಕಂಪನಿ ಅಫಿಷಿಯಲ್ ಹಾಗೂ ಸುಮಲತಾ, ಈ 5 ಜನನ ದರ್ಶನ್ ಅವರು ಫಾಲೋ ಮಾಡ್ತಾ ಇರೋದು. ಅದರಲ್ಲಿ ವಿನೀಶ್ ದರ್ಶನ್ 4 ಎನ್ನುವ ಈ ಅಕೌಂಟ್ ಕೂಡ ಒಂದು. ಈ ಅಕೌಂಟ್ನಲ್ಲಿ ವಿನೀಶ್ ದರ್ಶನ್ ಒಂದು ಸ್ಟೋರಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಆ ಸ್ಟೋರಿ ಏನು ಅನ್ನೋದನ್ನು ನಾನು ಫಸ್ಟ್ ಓದ್ಬಿಡ್ತೀನಿ. ಈ ಕೆಲವು ಕೆಟ್ಟ ಅಭಿಮಾನಿಗಳು, ದುರುಳ ಅಭಿಮಾನಿಗಳು ಏನು ಇದ್ದಾರೆ, ಕೆಟ್ಟ ಪದಗಳನ್ನು ಉಪಯೋಗಿಸಿ ಬೇರೆಯವರ ಮನಸ್ಸಿಗೆ ನೋವು ಮಾಡೋರು, ಬೇರೆಯವರನ್ನು ಇಲ್ಲ ಸಲ್ಲದ ವಿಚಾರಗಳಲ್ಲಿ ಎಳುತ್ತರೋರು, ಯಾರೋ ಮಾಡಿದ ತಪ್ಪಿಗೆ ಅವರ ಅಪ್ಪ, ಅವರ ಅಮ್ಮ, ಅವನ ಹೆಂಡತಿ, ತಂಗಿ, ಅಕ್ಕ, ತಮ್ಮ ಯಾರನ್ನೂ ಬಿಡದೆ ಎಲ್ಲರನ್ನೂ ಸೋಷಿಯಲ್ ಮೀಡಿಯಾಗೆ ಎಳುತ್ತಂದು ಕೆಟ್ಟದಾಗಿ ಕಮೆಂಟ್ ಮಾಡಿ ಅವರ ಫೋಟೋಗಳನ್ನು ಇಟ್ಕೊಂಡು ಕಮೆಂಟ್ ಮಾಡ್ತೀವಿ ಅಂತ ಬೆದರಿಸೋರು, ಅವರು ಆ್ಯಕ್ಚುಲಿ ಇದನ್ನು ನೀಟಾಗಿ ನೋಡಬೇಕು. ಏನಂತ ಹಾಕಿದ್ದಾರೆ ಅಂತಂದರೆ, ಥ್ಯಾಂಕ್ ಯು ಆಲ್ ಫಾರ್ ಆಲ್ ದ ಬ್ಯಾಡ್ ಕಮೆಂಟ್ಸ್. ಕನ್ನಡದಲ್ಲೂ ಹೇಳ್ಬಿಡ್ತೀನಿ, ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ನ ಮಾಡ್ತಾ ಇದ್ದೀರಾ ಅವರಿಗೆ ಧನ್ಯವಾದಗಳು. ಆ್ಯಂಡ್ ಫಾರ್ಗಿವ್ language towards my father and not considering that I am a 15-year-old with feelings. ನಮ್ಮ ಅಪ್ಪನ ಬಗ್ಗೆ ಯಾರೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಯೋಚನೆ ಮಾಡಿ, ನನಗೆ 15 ವರ್ಷದ ಚಿಕ್ಕ ಹುಡುಗ ಇರ್ಬೋದು ನಾನು, ಆದರೆ ನನಗೂ ಕೂಡ ಒಂದು ಮನಸ್ಸಿದೆ. ಕೆಟ್ಟ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಆ್ಯಂಡ್ ಈವನ್ ಡ್ಯೂರಿಂಗ್ ದಿಸ್ ಹಾರ್ಡ್ ಟೈಮ್ ವೆನ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ required support, cursing at me want change that you everyone. ಇಂತಹ ಕಷ್ಟದ ಸಮಯದಲ್ಲಿ ನನಗೆ, ನನ್ನ ಅಮ್ಮನಿಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಅದನ್ನೆಲ್ಲ ಬಿಟ್ಟು ಈ ಥರ ಹಾರ್ಶ್ ಪದಗಳ ಮೂಲಕ, ಕೆಟ್ಟ ಪದಗಳ ಮೂಲಕ ನಮ್ಮನ್ನು ನಿಂದಿಸ್ತಾ ಇದ್ದೀರಲ್ಲ, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಬರ್ಕೊಂಡಿದ್ದಾರೆ ವಿನೀಶ್ ದರ್ಶನ್. ಅಂತಹ ಕೆಲವರು ಯಾರು ಮುಂಚೆ ಈ ತರಹದ ಕೆಲಸಗಳನ್ನು ಮಾಡ್ತಾ ಇದ್ರಲ್ಲ, ಬೇರೆಯವರ ವಿಚಾರದಲ್ಲಿ ಇವಾಗ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಮೋಸ್ಟ್ಲಿ ಇವಾಗ ಅರ್ಥ ಆಗಿರುತ್ತೆ ಅನ್ಕೋತೀನಿ ಆ ನೋವು ಏನು. ಕೆಟ್ಟ ಪದಗಳನ್ನು ಉಪಯೋಗ ಮಾಡಿ ಬೇರೆಯವರಿಗೆ ನಿಂದಿಸಿದರೆ
ಎಷ್ಟು ನೋವಾಗುತ್ತೆ, ಎಷ್ಟು ಬೇಜಾರಾಗುತ್ತೆ ಅನ್ನೋದನ್ನು ಇವತ್ತು ನಟ ದರ್ಶನ್ ಅವರ ಪುತ್ರ ವಿನೀಶ್ ದರ್ಶನ್ ಅವರು ಶೇರ್ ಮಾಡಿದ್ದಾರೆ. 15 ವರ್ಷದ ಚಿಕ್ಕ ಹುಡುಗ ಆತ. 15 ವರ್ಷದ ಚಿಕ್ಕ ಹುಡುಗ. ಆತನಿಗೆ ಲೋಕಜ್ಞಾನ ಏನೂ ಇಲ್ಲ. 15ನೇ ವರ್ಷದಲ್ಲಿ ನಮ್ಮ ಹತ್ರ ಮೊಬೈಲ್ ಕೂಡ ಇರಲಿಲ್ಲ. ಚಡ್ಡಿ ಹಾಕ್ಕೊಂಡು ಕಾಲಿಗೆ ಚಪ್ಪಲಿ ಇಲ್ಲದೆ ಓಡಾಡ್ತಿದ್ವಿ ನಾವೆಲ್ಲ 15ನೇ ವರ್ಷದ ವಯಸ್ಸಲ್ಲಿ. ಆದರೆ ಈಗಿನ ಕಾಲ ಹಂಗಿಲ್ಲ, ತುಂಬ ಮುಂದುವರೆದಿದೆ. ಈಗ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರುತ್ತೆ, ಅವರೇ ಪೋಸ್ಟ್ ಮಾಡ್ತಾರೆ, ಸ್ಟೋರಿ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಅಷ್ಟೊಂದು ಈಸಿ ಆ್ಯಕ್ಸೆಸ್ ಅವರಿಗಿದೆ. ನಟ ದರ್ಶನ್ ಅವರು ಅಂದರೆ ವಿನೀಶ್ ತಂದೆ ನಟ ದರ್ಶನ್ ಏನು ಮಾಡಿದ್ದಾರೆ? ಅವ್ರು ಮಾಡಿರುವ ತಪ್ಪಾದರೂ ಏನು? ಕಾನೂನಿನ ಪ್ರಕಾರ ಅದಕ್ಕೆ ಯಾವ ತರಹದ ಮಾನ್ಯತೆ ಇದೆ? ಹೊರಗಡೆ ಏನಾಗ್ತಾ ಇದೆ? ದರ್ಶನ್ ಜೊತೆಗಿರುವ ಪವಿತ್ರ ಗೌಡ ಯಾರು? ಇದ್ಯಾವುದೂ ಕೂಡ ವಿನೀಶ್ನ ಗಮನಕ್ಕೆ ಇರೋದಕ್ಕೆ ಸಾಧ್ಯವೇ ಇಲ್ಲ. 15ನೇ ವರ್ಷದಲ್ಲಿ ಯಾರಿಗಾದರೂ ಕಾನೂನಿನ ಬಗ್ಗೆ ಅರಿವಿತ್ತಾ ನಮ್ಗಳಿಗೆ? 15ನೇ ವರ್ಷದಲ್ಲಿ ಕಾನೂನು ಅಂದರೆ ಏನು, ಪೊಲೀಸ್ ಅಂದರೆ ಏನು, ಕೋರ್ಟ್ ಅಂದರೆ ಏನು, ಮರ್ಡರ್ ಅಂದರೆ ಏನು, ಇದನ್ನು ಮಾಡಿದ್ರೆ ಏನಾಗುತ್ತೆ, ಕೋರ್ಟಲ್ಲಿ ಯಾವೆಲ್ಲ ಸೆಕ್ಷನ್ ಇದೆ, ಸಂವಿಧಾನದಲ್ಲಿ ಏನಿದೆ, ಈ ಥರ ಮಾಡಿದವ್ರಿಗೆ ಏನು ಶಿಕ್ಷೆ ಆಗುತ್ತೆ, ಇದೆಲ್ಲ 15ನೇ ವಯಸ್ಸಿನಲ್ಲಿ ನಮಗೆ ಅರಿವಿಗೆ ಇರಲಿಲ್ಲ. ಅದೇ ತರಹದ ಸಿಚುವೇಷನ್ನಲ್ಲಿ ಇವತ್ತು ವಿನೀಶ್ ದರ್ಶನ್ ಇದ್ದಾರೆ. ಆದರೆ ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ಅವರ ಕೈನಲ್ಲಿ ಮೊಬೈಲ್ ಇದೆ. ಅವತ್ತು ನಮ್ಮ ಕೈನಲ್ಲಿ ಮೊಬೈಲ್ ಇರಲಿಲ್ಲ, ಅವರ ಕೈನಲ್ಲಿ ಮೊಬೈಲ್ ಇದೆ. ಅವರ ತಂದೆಯ ವಿರುದ್ಧವಾಗಿ ಯಾರೆಲ್ಲ ಏನನ್ನೆಲ್ಲ ಮಾತಾಡ್ತಿದ್ದಾರೆ ಅನ್ನೋದನ್ನು ಅವರು ಆ ಮೊಬೈಲ್ನ ಇಟ್ಕೊಂಡು ಓದ್ಕೊಂಡು ಕೂತಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಇನ್ಯಾವುದೋ ಒಂದು ತನ್ನ ಒಪಿನಿಯನನ್ನು ಶೇರ್ ಮಾಡಿಕೊಂಡಾಗ ಅವರ ವಿರುದ್ಧ ಮಾತಾಡ್ತೀಯಾ, ಇವರ ವಿರುದ್ಧ ಮಾತಾಡ್ತೀಯಾ, ನಮ್ಮ ಬಾಸ್ ವಿರುದ್ಧ ಮಾತಾಡ್ತೀಯಾ, ನೀನು ಅಂಥವನು, ಅಮ್ಮ ಅಕ್ಕ ಅದು ಇದು ಅಂತೆಲ್ಲ ಕೆಟ್ಟದಾಗಿ ಎಷ್ಟೋ ಕಮೆಂಟ್ಗಳನ್ನು ಮಾಡಿರೋದನ್ನು ನಾನು ಮುಂಚೆ ನೋಡಿದ್ದೀನಿ. ಈಗ ಅದೇ ತರಹದ ಸ್ಥಿತಿ, ಅದೇ ತರಹದ ಸಿಚುವೇಶನ್ನು ನಟ ದರ್ಶನ್ ಅವರ ಫ್ಯಾಮಿಲಿ ಕ್ರಿಯೇಟ್ ಆಗಿದೆ. ಇದರಲ್ಲಿ ವಿನೀಶ್ದೇನು ತಪ್ಪಿದೆ? ವಿಜಯಲಕ್ಷ್ಮಿ ದರ್ಶನ್ ಅವ್ರದ್ದು ಏನು ತಪ್ಪಿದೆ? ಯಾಕೆ ಅವರನ್ನು ಎಳೆದು ತಂದು ಅವರ ತಂದೆ ಮಾಡಿದ್ದಾರೆ ಅಂತ ಏನು ಆರೋಪ ಬಂದಿದ್ದೆಲ್ಲ ಆ ವಿಚಾರಕ್ಕೆ ಇವ್ರನ್ನ ಎಳೆದು ತಂದು ಇವ್ರಿಗೆ ಕೆಟ್ಟದಾಗಿ ಬೈಯೋದು, ನಿಮ್ಮಪ್ಪ ಅಂಥವನು, ನಿಮ್ಮಪ್ಪ ಇಂಥವನು, ಹಾಗೆ ಹೀಗೆ ಅಂತ ಕೆಟ್ಟದಾಗಿ ಬೈಯುವ ಅವಶ್ಯಕತೆ ಏನಿದೆ? ಸೇಮ್ ಅಲ್ವಾ ಮುಂಚೆ ಮಾಡಿದ್ದು ಇವ್ರುಗಳು? ಒಂದು ಮಾತು ಹೇಳ್ತಾರಲ್ಲ, ಬೂಮ್ರಿಂಗ್ ಸುತ್ಕೊಂಡು ಬರುತ್ತೆ. ನಾವು ಇಲ್ಲಿ ಏನು ಮಾಡಿರ್ತೀವಿ ಅದನ್ನು ನಾವು ಇಲ್ಲೇ ಅನುಭವಿಸ್ತೀವಿ. ಮುಂಚೆ ಹೇಳೋರು ಸತ್ತ ಮೇಲೆ ನರಕಕ್ಕೆ ಹೋಗ್ತಾನೆ, ಕೆಟ್ಟದ್ದು ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಈಗ ಹಂಗಿಲ್ಲ. ಇಲ್ಲೇ ಇಡ್ರ ಇಲ್ಲೇ ಬಹುಮಾನ. ದಯಮಾಡಿ ಈ ವಿಚಾರದಲ್ಲೂ ನಾನು ಅದನ್ನೇ ಹೇಳೋದು. ನಟ ದರ್ಶನ್ ಮೇಲೆ ಆರೋಪ ಬಂದಿದೆ. ಅವರು ಪೊಲೀಸ್ ಸ್ಟೇಷನ್, ಕೋರ್ಟು, ಕೇಸು ಇದನ್ನೆಲ್ಲ ಫೇಸ್ ಮಾಡಿ ಅದನ್ನು ನಾನು ಮಾಡಿದ್ದೀನೋ ಮಾಡಿಲ್ವೋ ಅನ್ನೋದನ್ನು ಅವರು ಫೇಸ್ ಮಾಡಿಕೊಂಡು ಅದನ್ನು ಹೆದರಿಸ್ಕೊಂಡು ಗೆದ್ದರೆ ಹೊರಗಡೆ ಬರ್ತಾರೆ, ಸೋತರೆ ಜೈಲಲ್ಲಿರ್ತಾರೆ. ಆದರೆ ಅವರ ಮೇಲೆ ಬಂದಿರುವ ಆರೋಪಕ್ಕೂ ವಿಜಯಲಕ್ಷ್ಮಿ ದರ್ಶನ್ಗೂ ವಿನೀಶ್ ದರ್ಶನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರನ್ನು ಎಳೆದು ತರುವ ನಿಟ್ಟಿನಲ್ಲಿ ಮಾಡುವಂತಹ ಕಮೆಂಟ್ಗಳು ಅವರ ಮನಸ್ಸಿಗೆ ಘಾಸಿ ಆಗ್ತಾ ಇದೆ. ಬರೆದಿಟ್ಕೊಳ್ಳಿ. ಯಾರೆಲ್ಲ ಇವತ್ತು ಕೂಡ ಹಿಂದೆ ಕೆಲವೊಂದು ಅಭಿಮಾನಿಗಳು ಮಾಡಿದ್ರಲ್ಲ, ದರ್ಶನ್ ಅವರ ಕೆಟ್ಟ ಅಭಿಮಾನಿಗಳು ಮಾಡಿದ್ರಲ್ಲ, ಆ ಕೆಲಸನ ದಯವಿಟ್ಟು ನೀವು ಮಾಡಬೇಡಿ. ಅವ್ರು ಮಾಡಿದ್ದಕ್ಕೆ ಇವತ್ತು ಇವ್ರು ಅನುಭವಿಸ್ತಾ ಇದ್ದಾರೆ. ಇವತ್ತು ನೀವು ಅದೇ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ದಿನ ನಿಮಗೂ ಕೂಡ ಈ ತರಹದ ಪರಿಸ್ಥಿತಿ ಬಂದೇ ಬರುತ್ತೆ. ಬೂಮ್ರಿಂಗ್, ಕರ್ಮ ಈಸ್ ಎ ಬೂಮ್ರಿಂಗ್. ನಿಜವಾಗ್ಲೂ 15 ವರ್ಷ ವಯಸ್ಸಿನ ವಿನೀಶ್ ಹಾಕಿರುವ ಆ ಪೋಸ್ಟನ್ನು ನೋಡ್ತಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಈ ವಯಸ್ಸಿಗೆ ಚಿಕ್ಕ ಹುಡುಗ, ಚಿಕ್ಕ ಮಗು ಅಂತಲೇ ಹೇಳಬೇಕು. ಏನು ಗೊತ್ತಿರುತ್ತೆ ಪಾಪ ಹುಡುಗಂಗೆ? ಏನೂ ಗೊತ್ತಿರಲ್ಲ. ದಯವಿಟ್ಟು ಅವ್ರನ್ನ ಇದರಲ್ಲಿ ಎಳೆದು ತಂದು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಕಮೆಂಟ್ಸ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಯಾಕಂದರೆ ಈ ವಯಸ್ಸಿನ ಮಕ್ಕಳ ಮೇಲೆ ಬೀರುವ ಪ್ರಭಾವ ತುಂಬ ಅಗಾಧವಾಗಿರುತ್ತೆ. ತುಂಬ ಡೀಪಾಗಿ ತೊಗೊಂಡ್ಬಿಡ್ತಾರೆ ಮಕ್ಕಳು. ದಯಮಾಡಿ ಅದನ್ನು ಸ್ಟಾಪ್ ಮಾಡಿ ಅನ್ನೋದು ನನ್ನ ಮನವಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.